ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವೋ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಶ್ಯ ತಮ್ಮೊಂದೇ ಜಗದ್ಗುರುಂ ರೇಣುಕಂ. ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹನುಮಂದರಲ್ಲಿ ಸ್ಮರಿಸಿ, ಶಿವಮೊಗ್ಗ ಜಿಲ್ಲೆಯ ಸೂಗೂರು ಗ್ರಾಮದಲ್ಲಿ ಶ್ರೀ ಮುರುಡಬಸವೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ನಿಮಿತ್ತ ಜರುಗುವ 48ನೇ ದಿನದ ಮಹಾಮಂಡಲೋತ್ಸವ ಹಾಗೂ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಮಂಗಲ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ತ್ರಿಕಾಲವಂದನೀಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಚರಣಾರವಿಂದಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಆತ್ಮೀಯರಾದ ಬಿಳಿಕಿ ಹಿರೇಮಠದ ಷಟ್ಸಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಕೂಡ ವಂದಿಸಿ, ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಸಮಸ್ತ ಗಣ್ಯಮಾನ್ಯರೇ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನೇ ಬದಲು ಮಾಡಿಕೊಂಡು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಸಮಸ್ತ ಧರ್ಮ ಬಂಧುಗಳೇ, ತಾಯಂದಿರೇ, ಪತ್ರಿಕಾ ಬಳಗವೇ, ಈಗಾಗಲೇ ಸಮಯ 1 ಗಂಟೆ 10 ನಿಮಿಷ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಈಗ ಕಾತುರದಿಂದ ಕಾಯ್ತಾ ಇರೋದು ಜಗದ್ಗುರುಗಳವರ ಧರ್ಮ ಸಂದೇಶ ಅಮೃತವಾಣಿ. ಈಗಾಗಲೇ ವೇದಿಕೆ ಮೇಲೆ ಎಲ್ಲ ಗಣ್ಯರು ತಮ್ಮ ನುಡಿಗಳನ್ನು ಆಡಿದ್ದಾರೆ. ಆಯನೂರು ಮಂಜಣ್ಣವ್ರು ಇರ್ಬೋದು, ಜ್ಯೋತಿ ಪ್ರಕಾಶ್ ಅವರು ಇರ್ಬೋದು, ಅರುಣ್ ಅವ್ರು ಇರ್ಬೋದು, ಮಲ್ಲೇಶಪ್ಪನವ್ರು ಇರ್ಬೋದು, ಮಹೇಶ್ವರಪ್ಪನವರು, ಅನೇಕ ವಿಚಾರಗಳನ್ನು ತಿಳಿಪಡಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಪ್ರಾಧ್ಯಾಪಕರಾದಂಥ ಹಾಮ ನಾಗಾರ್ಜುನರು ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಎಲ್ಲರ ವಿಚಾರದಲ್ಲಿ ಅತ್ಯಂತ ಮೌಲ್ಯ ತುಂಬಿದಂಥ ಧರ್ಮದ ಪಥವನ್ನು ತೋರಿಸಿದ್ದಾರೆ. ಬಹುಶಃ ಇಲ್ಲಿ ನೆಲೆ ನಿಂತಂಥ ಸ್ವಾಮಿಯ ನಾಮ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಮೃಡ ಬಸವೇಶ್ವರ. ಮೃಡ ಅಂದರೆ ಶಿವ. ಶಿವನಿಗೆ ಅತ್ಯಂತ ಪ್ರಿಯನಾದವನು ಯಾವಂದರೆ ಬಸವಣ್ಣ ಅಂತ, ನಂದಿ ಅಂತ. ಆ ನಂದಿ ಅಂತಲೇ ಈ ಊರಿನ ಸದ್ಭಕ್ತರು ನೀವೆಲ್ಲ ತಲೆಬಾಗಿ ಶಿರಬಾಗಿ ಸಂಸ್ಕೃತಿಯನ್ನು ಹೊಂದಿದಂಥ ಸದ್ಭಕ್ತರು ಯಾರಾದರೂ ಇದ್ದಾರೆ ಅಂದರೆ ಸೂಗೂರಿನ ಪರಮ ಭಕ್ತರು ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇನ್ನೂ ಒಂದು ವಿಶೇಷ ಏನಂದ್ರೆ, ಈಗಾಗಲೇ ಆಯನೂರು ಮಂಜಣ್ಣವ್ರು ಹೇಳಿದ ಹಾಗೆ ಶ್ರೀ ಜಗದ್ಗುರು ಪಂಚಪೀಠಗಳು ಇವು ರಾಷ್ಟ್ರೀಯ ಗುರುಪೀಠಗಳು. ದೇಶಾದ್ಯಂತವಾಗಿದ್ದಾವೆ. ಅಂತಾರಾಷ್ಟ್ರೀಯ ಗುರುಪೀಠಗಳಲ್ಲಿ ಒಂದಾದದು ಪರಮ ಮಹಾಪೀಠ ಮಲಯಾಚಲದ
ಸುಂದರ ತಾಣದಲ್ಲಿ ನೆಲೆ ನಿಂತಹ ಆದಿ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಸುಂದರವಾದಂಥ ತಾಣ, ಮಹಾ ತಪಸ್ಸಿನ ತಾಣ. ಆ ತಪಸ್ಸಿನ ಮಹಾ ತಾಣದ ಪ್ರಸ್ತುತ ಗುರುವರ್ಯರಾದಂಥ ಜಗದ್ಗುರುವರ್ಯರಾದಂಥ ಅಭಿನವ ರೇಣುಕರಾದಂಥ ನಿಮ್ಮೆಲ್ಲರಿಗೂ ಕೂಡ ಸದಾ ಹರಿಸಿ ಆಶೀರ್ವದಿಸತಕ್ಕಂಥವರು ಪರಮಪೂಜ್ಯ ತ್ರಿಕಾಲ ವಂದನೀಯ ಶ್ರೀಮದ್ ರಂಭಾಪುರಿ ವೀರ ಸೋಮೇಶ್ವರ ಮಹಾಭಗವತ್ಪಾದರ ಪಡೆದಂಥವರೇ ನಾವೇ ಧನ್ಯರು ಅನ್ನೋಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ವಿಶೇಷ ಏನಂದ್ರೆ, ಈಗಾಗಲೇ ಉತ್ಸವ ಆಯಿತು. ಆ ಉತ್ಸವದಲ್ಲಿ ಮಹಾಸನ್ನಿಧಿಯವರು ಪಲ್ಲಕ್ಕಿಯಲ್ಲಿ ಮುಹೂರ್ತವನ್ನು ಮಾಡಿದ್ದರು. ಅದು ಅಡ್ಡ ಪಲ್ಲಕ್ಕಿ ಅಂತೇವೆ ನಾವು. ಅಡ್ಡ ಪಲ್ಲಕ್ಕಿ ಅಂದ್ರೆ, ಕನ್ನಡ ಪ್ರಾಧ್ಯಾಪಕರಿದ್ದಾರೆ ವೇದಿಕೆ ಮೇಲೆ, ನಮ್ಮ ಹಾಮ ನಾಗಾರ್ಜುನವರು. ಅಡ್ಡ ಪಲ್ಲಕ್ಕಿ ಶಬ್ದ ಅದು ಆದ್ಯರ ಪಲ್ಲಕ್ಕಿ ಅಂತ. ಆದ್ಯರು ಅಂದರೆ ದೊಡ್ಡವರು ಅಂತ. ಯಾರಿಗೆ ದೊಡ್ಡವರು? ಈ ಪ್ರಶ್ನೆಯನ್ನ ಒಂದು ಸಲ ಜಗನ್ಮಾತೆ ಪಾರ್ವತಾದೇವಿ ಕೇಳ್ತಾಳ ಪರಶಿವನಿಗೆ, ಜಗತ್ತಿಗೆ ನೀನೇ ದೊಡ್ಡವನು ಪುಣ್ಯಾತ್ಮ ಪರಮಾತ್ಮ, ನಿನಗಿಂತಲೂ ಯಾರಾದರೂ ದೊಡ್ಡವರು ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೇಳಿದಾಗ ಹಸನ್ಮುಖನಾಗಿ ಪರಶಿವ ಹೇಳ್ತಾ ಇದ್ದಾನೆ, ನನಗಿಂತಲೂ ಈ ಜಗದಲ್ಲಿ ಗುರು ದೊಡ್ಡವನು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನತ ಶಿವಶಾಸನತ ಅನ್ನುವಂಥ ಮಾತು ಘಂಟಾಘೋಷವಾಗಿ ನಾವೆಲ್ಲರೂ ಕೇಳ್ತಾ ಇದ್ದೇವೆ. ಶಿವನು ಈ ಆದೇಶವನ್ನು ಮಾಡಿದಾಗ ಪಂಚಗಣಾಧೀಶ್ವರರು ಮಹಾಶ್ರೇಷ್ಠರು ಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದವರು. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಅದರಲ್ಲಿ ಮೊದಲಿಗರು ಪ್ರಥಮ ಪೀಠದ ಒಡೆಯರು ಆದಿ ರೇಣುಕರು. ಆದಿ ರೇಣುಕರ ಪರಂಪರೆ ಪ್ರಸ್ತುತ ಜಗದ್ಗುರುಗಳವರು 121ನೆಯ ಮಹಾಸನ್ನಿಧಾನ. ಹಾಗಾಗಿ ಆ ಅಡ್ಡ ಪಲ್ಲಕ್ಕಿ ಅಂದರೆ ಆದ್ಯರ ಅಂದ್ರೆ ಮಹಾಗುರುವಿನ ಉತ್ಸವ. ಆ ಮಹಾಗುರುವಿನ ಉತ್ಸವ ಅಂದ್ರೆ ಅದು ಕೇವಲ ವ್ಯಕ್ತಿಯ ಉತ್ಸವ ಅಲ್ಲ, ಅದು ತತ್ವದ ಉತ್ಸವ. ಪಂಚ ಮಹಾಪೀಠಗಳು, ಪಂಚ ಮಹಾತತ್ವಗಳಿದಾವೆ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಅಂತ ಹೇಳಿ ಈ ಪಂಚ ಮಹಾತತ್ವಗಳು. ಈ ಪಂಚ ಮಹಾತತ್ವಗಳ ಒಡೆಯರು ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು, ಧಾರುಕ ಭಗವತ್ಪಾದರು, ಏಕೋರಾಮರ ಭಗವತ್ಪಾದರು, ಪಂಡಿತಾರಾಧ್ಯ ಭಗವತ್ಪಾದರು, ವಿಶ್ವಾರಾಧ್ಯ ಭಗವತ್ಪಾದರು. ಇನ್ನು ಆದಿಯಿಂದಲೂ ಹುಡುಕ್ತಾ ಹೋದ್ರೆ ಬಹಳ ವಿಷಯ ಬಹಳ ದೊಡ್ಡದಿದೆ. ಕೃತ ತ್ರಿತ ದ್ವಾಪರ ಕಲಿಯುಗ ಯುಗಗಳಿಂದಲೂ ಕೂಡ ಈ ಮಹಾಪೀಠಗಳು ಇದ್ದಾವೆ. ಅಂಥ ಪೀಠದ ಮಹಾ ಒಡೆಯರಾದಂಥ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಸೂಗೂರಿನಲ್ಲಿ ಅತ್ಯಂತ ವೈಭವದಿಂದ ನಡ್ಕೊಂಡು ಬಂದಿದೆ. ತಾವೆಲ್ಲರೂ ಭಾಗವಹಿಸಿದ್ದೀರಿ. ಕವಿ ಕಾಳಿದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ, ಉತ್ಸವ ಪ್ರಿಯ ಕಲು ಮನುಷ್ಯ ಅಂತ. ನಾವೆಲ್ಲ ಇದೇವಲ್ಲ ಉತ್ಸವ ಪ್ರಿಯರು ನಾವೆಲ್ಲ. ಅಂತ ಆದ್ಯರ ಪಲ್ಲಕ್ಕಿ ಉತ್ಸವದಲ್ಲಿ ತಾಯಂದಿರು, ಮಕ್ಕಳು, ಹಿರಿಯರು, ಗುರು ಹಿರಿಯರು, ಆಗಮಿಸಿದ ಎಲ್ಲ ಧರ್ಮ ಬಂಧುಗಳು, ಎಲ್ಲ ಮತ ಬಾಂಧವರು ಜಗದ್ಗುರುಗಳವರ ದರ್ಶನ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ಮಂತ್ರಾಕ್ಷತೆಯನ್ನು ನಾವೆಲ್ಲರೂ ಪಡೆದಿದ್ದೇವೆ. ಅಂದ್ರೆ ಈ ಬದುಕು ಕ್ಷಯವಾಗದಿರಲಿ, ಯಾವಾಗಲೂ ಬೆಳೀತಾ ಇರಲಿ ಅನ್ನುವಂಥ ಉದ್ದೇಶದಿಂದ ಈ ಮನುಷ್ಯ, ನಮ್ಮ ಹಾಮ ನಾಗಾರ್ಜುನವರು ಹೇಳಿದ ಹಾಗೆ ಸಂಘಜೀವಿ. ಸಮಾಜ ಅಂದ್ರೆ ಗುಂಪು, ಸಮಾಜ ಅಂದ್ರೆ ತಿಳುವಳಿಕೆಯುಳ್ಳಂಥ ಸಮೂಹ. ಉಳಿದಕ್ಕೆಲ್ಲಕ್ಕೂ ಗುಂಪು ಅಂತೇ ನಾವು.
ಆದರೆ ವಿಚಾರ, ಜ್ಞಾನ, ಪ್ರಜ್ಞಾವಂತಿಕೆ, ಸಂಸ್ಕಾರ ಇರುವಂತ ಸಮೂಹ ಯಾವುದಂದ್ರೆ ಅದೇ ಸಮಾಜ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಮನುಷ್ಯ ಸಾಮಾಜಿಕ ಜೀವಿಯಾಗಿದ್ದಾನೆ ಅಂತ ವಿಶೇಷವಾದಂಥ ಮೃಡ ಬಸವೇಶ್ವರ ಸ್ವಾಮಿಯ 48ನೆಯ ದಿನದ ಮಂಡಲ ಪೂಜೆಯಲ್ಲಿ ಪರಮಪೂಜ್ಯ ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಸಂದೇಶದ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ವಿಶೇಷವಾಗಿ ಪಂಚಮುಖಗಳ ಗಣಾಧೀಶ್ವರರ ಹೆಸರು ಅತ್ಯಂತ ಶ್ರೇಷ್ಠವಾದುದು. ಹಾಗಾಗಿ ಮೃಡ ಬಸವೇಶ್ವರ ಶಿವನ ಪಂಚಮುಖಗಳ ಮೂಲವೇ ಆ ನಂದಿಯಾಗಿದ್ದಾನೆ. ಅಂತ ನಂದಿಯ ವಾಸ ಸೂಗೂರಿನಲ್ಲಿದೆ ಅಂದರೆ ನೀವೆಲ್ಲರೂ ಧನ್ಯರು, ಪುಣ್ಯಾತ್ಮರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಬಹುಶಃ ಈ ನಾಡಿಗೆ ಅಪರೂಪವಾದಂಥ ಒಬ್ಬ ಸ್ವಾಮೀಜಿಯವರನ್ನು ಕೊಟ್ಟಂಥ ಗ್ರಾಮ ಅನ್ನೋದು ಕೂಡ ಇವತ್ತು ಇಲ್ಲಿ ತಿಳಿದು ಬಂತು. ನಮ್ಮ ತರಳುಬಾಳಿನ ಸ್ವಾಮೀಜಿಯವರು ಇದೇ ಗ್ರಾಮದವರು ಅನ್ನುವಂಥದ್ದು. ಆ ಗ್ರಾಮಕ್ಕೆ ಪ್ರಸ್ತುತ ರಂಭಾಪುರಿ ಜಗದ್ಗುರು ಈಗಾಗಲೇ ಐನೂರು ಮಂಜಣ್ಣವ್ರು ಹೇಳಿದ ಹಾಗೆ ಬಹಳ ಶಕ್ತಿಯುತವಾದಂಥ ಪೀಠ, ಬಹಳ ಶಕ್ತಿಭರಿತವಾದಂಥ ಪೀಠ. ಅಂದಿತ್ತು ಇಂದು ಇಲ್ಲ ಅನ್ನಂಗಿಲ್ಲ, ಇಂದೂ ಕೂಡ ಅದೇ ನಡೀತಾ ಇದೆ. ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡರೆ ಬಂದಂಥ ಕಷ್ಟಗಳೆಲ್ಲವೂ ನಿವಾರಣೆ ಆಗ್ತಾ ಇದ್ದಾವೆ. ಹಾಗಾಗಿ ವೀರಶೈವ ಲಿಂಗಾಯತ ಬಂಧುಗಳು ನೀವೆಲ್ಲರೂ ಏನಿದ್ದೀರಿ, ಇಷ್ಟಲಿಂಗಧಾರಿಗಳಾಗಿರಿ, ಭಸ್ಮವನ್ನು ಧರಿಸಿರಿ, ಮಹಾಗುರುವಿನಿಂದ ಪಡೆದಂಥ ಮಂತ್ರವನ್ನು ಜಪವನ್ನು ಮಾಡಿ ಬದುಕಿನ ಬಂಧನಗಳೆಲ್ಲವನ್ನು ಮುಕ್ತರಾಗಿಸಿಕೊಳ್ಳಿರನ್ನುವಂಥ ಮಾತನ್ನು ತಿಳಿಸಿ, ಅನಿತ್ಯಾನಿ ಶರೀರಾಣಿ, ಈ ಶರೀರ ಅನಿತ್ಯವಾದುದು, ಧರ್ಮ ಒಂದೇ ಶಾಶ್ವತ. ಹಾಗಾಗಿ ಧರ್ಮದ ಕೆಲಸವನ್ನು ನೀವೆಲ್ಲರೂ ಮಾಡಿದಿರಿ. ಬಹುದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡಿದಿರಿ. ಜಗದ್ಗುರುಗಳವರ ಅಮೃತ ಹಸ್ತದಿಂದ ನಂದೀಶ್ವರನಿಗೆ, ದೊಡ್ಡಬಸವೇಶ್ವರನಿಗೆ ಇವತ್ತು ಮಂತ್ರೋಪದೇಶ, ಮಂತ್ರಾಕ್ಷತೆಯ ಆಶೀರ್ವಾದವಾಗಿದೆ. ನೀವೆಲ್ಲರೂ ಕೂಡ ಪುಣ್ಯಾತ್ಮರು, ಪುಣ್ಯ ಜೀವಿಗಳನ್ನುವಂಥ ಮಾತನ್ನು ತಿಳಿಸಿ, ಬಹುಶಃ ನೋಡ್ರಿ, ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಯಿತು, ಮೇಘರಾಜನು ಬಂದ, ನಿಮ್ಮೂರಿಗೆ ಗುರುರಾಜನು ಬಂದ. ಆದರೆ ಗುರುರಾಜನ ಅಂದ್ರೆ ಮಹಾಗುರುವಿನ ಕಾರ್ಯಕ್ರಮಕ್ಕೆ, ಧರ್ಮದ ಕಾರ್ಯಕ್ಕೆ ಪೃಥ್ವಿಯ ತತ್ವಗಳು ಕೂಡ ಮಾತು ಕೇಳ್ತಾವಂದ್ರೆ ಇದೇ ಒಂದು ಉದಾಹರಣೆ ಅನ್ನುವಂಥ ಮಾತನ್ನು ಮಳೆ ಇಲ್ಲೀಗ. ನೀವೆಲ್ಲರೂ ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗಿರಿ. ನಾವೆಲ್ಲರೂ ಕೂಡ ಗುರುವಿನ ಆಣತಿಯಂತೆ ನೀವೆಲ್ಲರೂ ಕೂಡ ನಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸಿ, ಅವರು ಇವರು ಎನ್ನದೆ ಸೂಗೂರಿನ ಸದ್ಭಕ್ತರು, ನೀವೆಲ್ಲರೂ ಪುಣ್ಯಾತ್ಮರು ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ತೊದಲು ನುಡಿಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಚರಣಾರವಿಂದಕ್ಕೆ ಅರ್ಪಿಸಿ ಉಪದೇಶಾಮೃತಕ್ಕೆ ವಿರಾಮ ನೀಡ್ತಾ ಇದ್ದೇವೆ. ಶೋಭ್ಯ. ನಮ್ಮೆಲ್ಲರನ್ನು ಕುರಿತು ಉಪದೇಶಾಮೃತವನ್ನು ನೀಡಿದಂಥ ಷಟ್ಸಲ ಬ್ರಹ್ಮ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಪೂಜ್ಯರಿಂದ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇನ್ನೋರ್ವ ಗುರುಗಳಾದಂಥ ಬೆಳಗ್ಗೆಯಿಂದಲೇ ನಮ್ಮ ಮೂಡಬಸವೇಶ್ವರ ಸ್ವಾಮಿಯ ರುದ್ರಾಭಿಷೇಕ, ಮಹಾಮಂಡಲ 48ನೇ ಪೂಜೆ ಎಲ್ಲವನ್ನು ನೆರವೇರಿಸಿಕೊಟ್ಟಂಥ ಷಟ್ಸಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಶಾಖಾಮಠ ಬೆಳಕಿ ಇವರನ್ನು ಉಪದೇಶಾಮೃತ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.